ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯೊಳಗ ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿರುವ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈಗಾಗಲೇ ಬೆಳಗಾವಿ, ಉತ್ತರ ಕನ್ನಡ, ಕಲಬುರಗಿ ಜಿಲ್ಲೆಗಳಿಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಗೆ ಆನ್ಲೈನ್ ಅರ್ಜಿಯನ್ನ ಸುಮಾರು 422 ಹುದ್ದೆಗಳಿಗೆ ಕರೆದಿದ್ದಾರೆ. ಸೊ ಆ ಜಿಲ್ಲೆ ಯಾವುದು, ಅಲ್ಲಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂತಕ್ಕಂಥ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ವೆಬ್ಸೈಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟ್ ಆಗಿದೆ. ಸೊ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಕೊಟ್ಟಾಗ ಆನ್ಲೈನ್ ಸೇವೆಗಳು ಅಂತ ಕಾಣಿಸುತ್ತೆ. ಅದರ ಅಡಿಯಲ್ಲಿ 3ನೇ ಆಪ್ಷನ್ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ ಅಂತ ಇದೆಯಲ್ಲ, ಸೊ ನೀವು ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಅದು ಮತ್ತೊಂದು ಟ್ಯಾಬ್ಗೆ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಅಂಗನವಾಡಿ ಬಳಕೆದಾರರಿಗೆ ಕೈಪಿಡಿ ಇದೆ, ಅವರಿಗೆ ಇರಬೇಕಾದಂತಹ ಮಾರ್ಗಸೂಚಿಗಳೇನು ಅಂತಕ್ಕಂಥ ಮಾಹಿತಿ ಇದೆ. ಸೊ 3ನೇ ಆಪ್ಷನ್ ಅಲ್ಲಿ ನೀವು ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಇದೆಯಲ್ಲ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನ್ ಅರ್ಜಿಗೆ ಹೋಗುತ್ತೆ. ಸೊ ನಂತರ ಆನ್ಲೈನ್ ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ಒಂದು ಪಾಸ್ಪೋರ್ಟ್ ಮತ್ತು ಸಿಗ್ನೇಚರ್ ಅನ್ನ ಇದರಲ್ಲಿ ಹೋಗಿ 4ನೇ ಆಪ್ಷನ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ ಡಾಕ್ಯುಮೆಂಟ್ಸ್ ಗಳನ್ನ ಯಾವೆಲ್ಲ ದಾಖಲೆಗಳನ್ನ ನೀವು ಇಲ್ಲಿ ಮೀಸಲಾತಿ ಕೋರಿರ್ತೀರೋ ಸೊ ಅವೆಲ್ಲ ದಾಖಲೆಗಳನ್ನ ಇಲ್ಲಿ 5ನೇ ಆಪ್ಷನ್ ಅಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕೊನೆಗೆ ನಿಮ್ಮ ಒಂದು ಅರ್ಜಿಯ ಒಂದು ಪ್ರಿಂಟ್ ಅನ್ನ ಇಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಸೊ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿದೆಯಲ್ಲ, ಸೊ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳೋಣ. ಸೊ ತದನಂತರ ಈ ರೀತಿ ಬರುತ್ತೆ. ಇಲ್ಲಿ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಳ್ಳುವಾಗ ಈಗಾಗಲೇ ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಕಲಬುರಗಿ ಜಿಲ್ಲೆಯವರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದಿರಿ ಮತ್ತು ಸಲ್ಲಿಸ್ತಾ ಇದ್ದೀರಿ. ಆದಷ್ಟು ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂತ ಮಾಹಿತಿ ನೀಡ್ತಾ ಇದ್ದೀನಿ. ಸೊ ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ಅಂತಿದೆಯಲ್ಲ, ಇಲ್ಲಿ ಶಿವಮೊಗ್ಗ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತಿದೆಯಲ್ಲ, ಇಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸ್ ಅಂತ ಇದೆ, ಸಾಗರ ಇದೆ, ಭದ್ರಾವತಿ ಇದೆ, ಹೊಸನಗರ, ಶಿಕಾರಿಪುರ, ಶಿವಮೊಗ್ಗ, ಸೊರಬ, ತೀರ್ಥಹಳ್ಳಿ ಇಷ್ಟು ತಾಲೂಕುಗಳಲ್ಲಿ ನಿಮಗೆ ವೇಕೆನ್ಸಿ ಇದಾವೆ. ಸೊ ನೀವು ನಿಮ್ಮ ತಾಲೂಕು ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ ನಂತರ ಇಲ್ಲಿ ನೋಟಿಫಿಕೇಶನ್ ನಂಬರ್ ನಮ್ಗೆ ಕಾಣಿಸುತ್ತೆ, ಇಲ್ಲಿ ಅಧಿಸೂಚನೆ ಸಂಖ್ಯೆ ಅಂತ ಕಾಣುತ್ತೆ 3ನೇ ಆಪ್ಷನ್. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಅಂಗನವಾಡಿ ಹೆಲ್ಪರ್ ಇದೆ, ಅಂಗನವಾಡಿ ವರ್ಕರ್ ಅಂತ ಇದೆ, ಇಲ್ಲಿ ಪೋಸ್ಟ್ಗಳು ಸಹಿತ ಇಲ್ಲಿ ನಮ್ಗೆ ಕಾಣಿಸುತ್ತೆ, ಎಷ್ಟೆಷ್ಟು ಪೋಸ್ಟ್ಗಳು ಇದಾವೆ ಅಂತಕ್ಕಂಥ ಮಾಹಿತಿ ನಮ್ಗೆ ಲಭ್ಯ ಆಗುತ್ತೆ. ಸೊ ನಾವಿಲ್ಲಿ ಅಂಗನವಾಡಿ ವರ್ಕರ್ ಅಂತಂದ್ರೆ ಅಂಗನವಾಡಿ ಟೀಚರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದನ್ನ ಆಟೋಮೆಟಿಕ್ ಆಗಿ ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಬರುತ್ತೆ. ತದನಂತರದಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಅಂದ್ರೆ ಜಾತಿ ಮೀಸಲಾತಿಯನ್ನ ನೀವು ಕೋರ್ತಿರಲ್ಲ, ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು GM ಅಭ್ಯರ್ಥಿಗಳಾಗಿದ್ದರೆ ಇತರರು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದ್ ವೇಳೆ ನೀವು ಸ್ಕೆಡ್ಯೂಲ್ ಕಾಸ್ಟ್ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರ ಆಗಿದ್ರೆ ಇದನ್ನ ಸೆಕೆಂಡ್ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೀವು ST ಸ್ಕೆಡ್ಯೂಲ್ ಟ್ರೈಬ್ ಅಂತಕ್ಕಂಥದ್ದು ನೀವೇನಾದ್ರು ಸೇರಿದ್ರೆ ಸೊ ಈ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ RD ನಂಬರ್ ಕೇಳುತ್ತೆ, ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಒಂದು ನಂಬರ್ ಅನ್ನು ಕೇಳುತ್ತೆ. ಸೊ ನೀವು ಇದನ್ನು ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ GM ಅಭ್ಯರ್ಥಿ ಆಗಿರೋ ಕಾರಣ ಇತರರು ಅಂತ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ ನಂತರ ಪ್ಲೀಸ್ ಸೆಲೆಕ್ಟ್ ದ ವೇಕೆನ್ಸಿ ಆಸ್ ಪರ್ ಯುವರ್ ಚಾಯ್ಸ್ ಅಂತ ಇದೆ, ಅಂದ್ರೆ GM ಅಭ್ಯರ್ಥಿಗಳಿಗೆ ಇಷ್ಟು ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಎಷ್ಟು ಅಪ್ಪ ಅಂದ್ರೆ ಸುಮಾರು 3 ಪೇಜ್ ಇದಾವೆ. ಸೊ ನೀವು ನಿಮ್ಮ ಒಂದು ಪ್ಲೇಸ್ ಯಾವುದು ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್ ಇರುತ್ತೆ. ಸೊ ಪ್ರಾಜೆಕ್ಟ್ ಅಂದ್ರೆ ಇಲ್ಲಿ ನಿಮ್ಮ ತಾಲೂಕಿನ ಒಂದು ಹೆಸರು ಇರುತ್ತೆ. ಸೊ ಅದು ಯಾವ ಒಂದು ಏರಿಯಾಕ್ಕೆ ಬರುತ್ತೆ, ಅರ್ಬನ್ ಆರ್ ರೂರಲ್ ಅಂತ ಬರುತ್ತಲ್ಲ, ಸೊ ಅದು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅಂತಕ್ಕಂಥದ್ದು ಇರುತ್ತೆ. ಸೊ ನಂತರ ನಿಮ್ಮ ಒಂದು ಹಳ್ಳಿ ಹೆಸರು ಇಲ್ಲಿ 4th 5th ಆಪ್ಷನ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಅಬ್ಬಲಗೆರೆ ಈ ರೀತಿ ಬರುತ್ತೆ. ಸೊ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ನೋಡ್ಕೊಂಡು ಇಲ್ಲಿ ವೇಕೆನ್ಸಿಗೆ ನೀವು ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಇಲ್ಲಿ
ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೊನೆಗಿದೆ ಅಲ್ಲ, ಇಲ್ಲಿ ಸೆಲೆಕ್ಟ್ ವೇಕೆನ್ಸಿ ಡೀಟೇಲ್ಸ್ ಅಂತ ಇದ್ರ ಮೇಲೆ ಹಿಂಗ್ ಕ್ಲಿಕ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಲಾಕ್ ಆಗುತ್ತೆ. ಸೊ ಇಲ್ಲಿ ಸಬ್ಜೆಕ್ಟ್ ಕೂಡ ಇದೆ, ಮೈನಾರಿಟಿ ಲ್ಯಾಂಗ್ವೇಜ್ ಅಂತ ಇದೆ ಇಲ್ಲಿ. ಸೊ ಉರ್ದು, ಕನ್ನಡ, ನಾನ್ ಅಂತಿದ್ರೆ ಕನ್ನಡ, ಉರ್ದು ಅಂತಿದ್ರೆ ಉರ್ದು ಅಂಗನವಾಡಿಗಳು ಇರ್ತವೆ. ಸೊ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ಆಪ್ಷನ್ಗಳು ಬರ್ತವೆ ಒಂದೊಂದಾಗಿ. ಅರ್ಬನ್, ಗ್ರಾಮ ಪಂಚಾಯತಿ ಹೆಸರು ಆಟೋಮೆಟಿಕ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದು ಯಾವುದು ಅಂತ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಅದು ಇಲ್ಲಿ ಬರುತ್ತೆ. ಆಮೇಲೆ ಜಿಲ್ಲೆ, ಸ್ಥಳೀಯ, ಕಂದಾಯ ವಾರ್ಡ್ ಅವು ಯಾವುವು ಅದೆಲ್ಲ ಬರುತ್ತೆ. ಸೊ ಇಲ್ಲಿ ಅಭ್ಯರ್ಥಿಯ ಪೂರ್ಣ ಹೆಸರು ಅಂತ ಇದೆಯಲ್ಲ, ಆಸ್ ಯುವರ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇಲ್ಲಿ ವಿತ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ನೀವು ಇಲ್ಲಿ ಬರಿಬೇಕಾಗತ್ತೆ. ಸೊ ನಂತರ ಒಂದು SSLC ಮಾರ್ಕ್ಸ್ ಕಾರ್ಡ್ ಅಂತೇನೆ ನೀವು ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ವಯಸ್ಸು ಅದು ಆಟೋಮೆಟಿಕ್ ಆಗಿ ಮಂಡೇಟರಿ ಆಗಿ ತೆಗೆದುಕೊಳ್ಳುತ್ತೆ. ಸೊ ನಂತರ ಲಿಂಗ ಸ್ತ್ರೀ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಟ್ರಾನ್ಸ್ಜೆಂಡರ್, ಇದು ಒಂದ್ ವೇಳೆ ಅಪ್ಲೈ ಮಾಡ್ತಿದ್ರೆ ನೀವು ಟ್ರಾನ್ಸ್ಜೆಂಡರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ನೀವು SSLC ಯಲ್ಲಿ ಸ್ಟಡಿ ಮಾಡಿರ್ತಕ್ಕಂತಹ ಭಾಷೆ, ಪ್ರಥಮ ಭಾಷೆ ಯಾವುದು, ಕನ್ನಡನ ಅಥವಾ ಬೇರೆ ಭಾಷೆ ಮಾಡಿದರೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಕಡ್ಡಾಯವಾಗಿ ಎಲ್ಲರೂ ಕನ್ನಡ ಭಾಷೆಯನ್ನೇ ಪ್ರಥಮ ಭಾಷೆಯಾಗಿ ಓದಿರ್ಬೇಕಾಗತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಆಸ್ ಯುವರ್ ಮದರ್ ನೇಮ್ ಅಂದ್ರೆ ಮಾರ್ಕ್ಸ್ ಕಾರ್ಡ್ ನೀವು ಹೊಂದಿದ್ರೆ ಅದರಲ್ಲಿ ನೋಡ್ಕೊಂಡು ಮದರ್ ನೇಮ್, ಫಾದರ್ ನೇಮ್ ಅನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತಕ್ಕಂಥದ್ದನ್ನ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮ್ಯಾರಿಡ್ ಆಗಿದ್ರೆ ಅದು ಡೀಟೇಲ್ಸ್ ಕೇಳುತ್ತೆ. ಹಾಗೆ ನಿಮ್ಮ ಒಂದು ಅಂಗನವಾಡಿ ವರ್ಕರ್ಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ರೆ ನಿಮ್ಮ ಒಂದು PUC ಮಾರ್ಕ್ಸ್ ಕಾರ್ಡ್ ನ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. PUC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇದ್ದಂತಹ ಅಂಕಗಳನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಮಾಡಿದ ನಂತರ ನಿಮ್ಮ ಒಂದು ಅಡ್ರೆಸ್ ಅನ್ನ ಇಲ್ಲಿ ನೀಟಾಗಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೋರ್ಸ್ ನೀವೇನಾದ್ರೂ PUC ಯನ್ನ ಹೊರತುಪಡಿಸಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಹೊಂದಿದ್ರೆ ಸೊ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಮೀಸಲಾತಿಯನ್ನ ಯಾವ್ದಾದ್ರು ಕೋರ್ತಾ ಇದ್ರೆ ಇಲ್ಲಿ ವಿಡೋ ಅಂತಿದೆ, ಆಮೇಲೆ PH ಇದೆ, ಡಿವೋರ್ಸ್ ಅಂತಿದೆ, ಆಮೇಲೆ ಬೇರೆ ಬೇರೆ ರೀತಿ ಇದಾವೆ. ಸೊ ನಿಮ್ಗೆ ಯಾವ್ದಾದ್ರು ಇಲ್ಲಿ ಅಪ್ಲಿಕೇಬಲ್ ಆಗುವ ತರ ಇದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರಿವ್ಯೂ ಅಂತ ಕೊಡ್ಬೇಕಾಗತ್ತೆ. ಅಪ್ಲಿಕೇಶನ್ ಅನ್ನ ಕೊಟ್ಟಾದ್ಮೇಲೆ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಅದು ಈ ಫಸ್ಟ್ ಸ್ಟೆಪ್ ಅನ್ನು ನೀವು ಕಂಪ್ಲೀಟ್ ಮಾಡಿದಾಗೆ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವು ಫೋಟೋ ಅಂಡ್ ಸಹಿ ಅಪ್ಲೋಡ್ ಅಂತ ಮಾಡಬೇಕು. ಇಲ್ಲಿ ಅಪ್ಲಿಕೇಶನ್ ID ಕ್ರಿಯೇಟ್ ಆಗಿರುತ್ತೆ ನಿಮ್ಮ ಮೊದಲ ಸ್ಟೆಪ್ ಅಲ್ಲಿ. ಸೊ ಅಪ್ಲಿಕೇಶನ್ ID ನಂಬರು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಫೋಟೋ ಅಂಡ್ ಸೈನ್ ಗೆ ಬರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇದೆ ಅಲ್ಲ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ID ಅಂಡ್ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ರೆ ನೀವು ಎಲ್ಲಿ ಯಾವ್ಯಾವ ಮೀಸಲಾತಿಯನ್ನು ಕೋರಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ಅಲ್ಲಿ ತಿಳಿಸಿರುವ ಹಾಗೆ ಆ ಸೈಜ್ ಅಲ್ಲೇ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೊಂಡ ನಂತರ ಈ ಸ್ಟೆಪ್ ಕಂಪ್ಲೀಟ್ ಆದ ನಂತರ ಲಾಸ್ಟ್ ಏನಾಗುತ್ತೆ ಅಂದ್ರೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದಂಗೆ ಒಟ್ಟು 422 ಹುದ್ದೆಗಳಿಗೆ ಅರ್ಜಿಯನ್ನ ಆನ್ಲೈನ್ ಮೂಲಕ ಕರೆದಿದ್ದಾರೆ. ಸೊ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕಂತ ಅನ್ಕೊಂಡಿದ್ರು ಬೇಗ ಬೇಗನೆ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.